ಮಕ್ಕಳಿಗೆ ನೀಡುವ ತೊಗರಿ ಗುಣಮಟ್ಟ ಪರಿಶೀಲಿಸಿದ ಡಿಸಿ. ವಿಧಾನಸಭೆಯಲ್ಲಿ ಚರ್ಚೆ ನಡೆದ ಬೆನ್ನಲ್ಲೇ ಡಿಸಿ ಫುಲ್ ಅಲರ್ಟ್. ತುಮಕೂರು ಜಿಲ್ಲೆಯ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿ ಮಕ್ಕಳಿಗೆ ನೀಡಲಾಗುವ ಬಿಸಿಯೂಟಕ್ಕೆ ಬಳಸಲಾಗ್ತಾ ಇರುವ ತೊಗರಿ ಬೇಳೆ ಗುಣಮಟ್ಟ ಸರಿಯಿಲ್ಲ. ಬೇಳೆಯನ್ನ ಹಸುಗಳಲ್ಲ, ಹಂದಿಗಳು ಕೂಡ ಮೂಸಲ್ಲ ಎಂದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಿಧಾನಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ವಿಚಾರ ರಾಜ್ಯದೆಲ್ಲೆಡೆ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ವಿಧಾನಸಭೆಯ ಚರ್ಚೆ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಜಿಲ್ಲೆಗೆ ಸರಬರಾಜಾಗ್ತಾ ಇರುವ ತೊಗರಿ ಬೇಳೆಯ ಗುಣಮಟ್ಟವನ್ನು ಸ್ವತಃ ಪರಿಶೀಲಿಸಿ ಯಾವುದೇ ತೊಂದರೆಗಳಿದ್ದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದಾಗಿ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿ ಬಿಸಿಯೂಟ ತಯಾರಿಕೆಗೆ ಬಳಸಲಾಗುವ ತೊಗರಿ ಬೇಳೆಯನ್ನ ಸರಬರಾಜು ಮಾಡುವ ಟೆಂಡರ್ದಾರ ತೊಗರಿ ಬೇಳೆಯನ್ನ ತರಿಸಿ ಜಿಲ್ಲಾಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾ ಈಶ್ವರಪ್ಪ, ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಸುಧಾಕರ್, ಆಹಾರ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೇಳೆಯ ಗುಣಮಟ್ಟ, ಸಂಗ್ರಹಣೆ ಹಾಗೂ ವಿತರಣೆ ಪ್ರಕ್ರಿಯೆಯ ಬಗ್ಗೆ ಡಿಸಿ ಮಾಹಿತಿಯನ್ನ ಪಡೆದುಕೊಂಡ್ರು. ಇನ್ನು ಇದೇ ವಿಷಯವಾಗಿ ವಿಧಾನಸಭಾ ಸದನದಲ್ಲಿಯೂ ತುಮಕೂರು ತಾಲೂಕಿನ ಕೆಲವು ಶಾಲೆಗಳಲ್ಲಿ ತೊಗರಿ ಬೇಳೆಯಲ್ಲಿ ಹುಳು ಪತ್ತೆಯಾಗಿದೆ ಎಂಬ ಆರೋಪದ ಬಗ್ಗೆ ಶಾಸಕ ಸುರೇಶ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದನದಲ್ಲಿ ಚರ್ಚೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದ ಅವರು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷಿಸಲಾಗದು ಎಂದು ಆಗ್ರಹಿಸಿದ್ದಾರೆ. ಅಲ್ಲಿ ಬರುವಂತ ಬೇಳೆಯಲ್ಲಿ ಉತ್ತರ ಇದೆ ನಾನು ಹೇಳಿದ್ದೇನೆ. ಅಲ್ಲ, ಇದು ಉತ್ತರ ಕೊಡಕ್ಕೆ ಇದು ಜಟಿಲವಾದ ಪ್ರಶ್ನೆ ಇರಲಿಲ್ಲ. ಅಧಿಕಾರಿಗಳು ಉತ್ತರ ಕೊಡ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಇದು ತುಂಬಾ ಸೀರಿಯಸ್. ಬಡವರ ಮಕ್ಕಳು ಕೊಡುವಂತ ಬೇಳೆ ಹುಳ ಬರ್ತಿರೋದಕ್ಕೆ ನಾನು ಒಂದು ಸರ್ಕಾರ ಗಮನ ತರಕ್ಕೆ ಇವರಿಗೆ ಮಾನ್ಯ ಅಧ್ಯಕ್ಷರೇ, ನಾಳೆ ವಿವರವಾಗಿರ್ತಕ್ಕಂಥ ಉತ್ತರ ಅವರಿಗೆ ಕೊಡ್ತೀವಿ. ಜೊತೆಗೆ ಅವ್ರ ಜೊತೆಗೂ ಮಾತಾಡಿದಾಗ ಅವ್ರು ಹೇಳಿದ್ರು ಆ ಶಾಲೆಯಲ್ಲಿ ಹುಳ ಇರ್ತಕ್ಕಂಥ ಒಂದು ತೊಗರಿ ಬೇಳೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದು ಅವರೇ ಅಧ್ಯಕ್ಷರಿರೋದ್ರಿಂದ ನನಗೆ ಮಾಹಿತಿ ನನಗೆ ವೈಯಕ್ತಿಕವಾಗಿ ಇದು ಕೂಡ ಬಂದಿಲ್ಲ. DDPI ಮೂಲಕ BO ಇಲ್ಲ ನೀವೇ ಕೊಟ್ರೆ ಇದೇನಾದ್ರು ಪ್ರೂವ್ ಆದ್ರೆ ಅವ್ರು ಯಾರಿದ್ದಾರೆ ಅಧಿಕಾರಿಗಳು, ಇಲ್ಲಾಂದ್ರೆ ಯಾರು ಟೆಂಡರ್ದಾರ್ ಇದ್ದಾರೆ, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲರ ಮೇಲೂ ಕ್ರಮ ತಗೊಳ್ತೀನಿ 100%. ಅದು ನಿರ್ದಾಕ್ಷಿಣ್ಯವಾಗಿ. ಅದು ಒಂದು ಭಾಗ. ಆಮೇಲೆ ನಂಗೆ ಗೊತ್ತಿದೆ ಟೆಂಡರ್, ನೀವು ಹೇಳಿದ್ರಿ ಟೆಂಡರ್ ಕಮ್ಮಿ ತಗೊಂಡ್ಬಿಡ್ತಾರೆ, ಇಲ್ಲಿ ಕಳಪೆ ಕೊಡ್ತಾರೆ ಅಂತ. ಅದೆಲ್ಲ ನಡೆಯೋದಿಲ್ಲ. ನಾವು ಟೆಂಡರ್ ಕೊಟ್ಟಾಗ ಅದೇನಿದ್ರೇನು ಒಳ್ಳೇದು ಕ್ವಾಲಿಟಿ ಕೊಡಬೇಕು. ಎಲ್ಲೇ ಬಂದ್ರೂ ಕೂಡ ರಾಜ್ಯದಲ್ಲಿ ತಕ್ಷಣ ನಾವು ಆಕ್ಷನ್ ತಗೊಂಡಿದ್ದೀವಿ. ಇನ್ನು ಸದನದಲ್ಲಿ ನಡೆದ ಚರ್ಚೆಯ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ತರಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆಯನ್ನ ನೀಡಿದ್ರು. ಈ ಭರವಸೆಯ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳಿಂದ ತೊಗರಿ ಬೇಳೆ ಗುಣಮಟ್ಟ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.